ಆ ತರ ಮಾತಾಡ್ಬೇಡಿ ಅಂಕಲ್. ಏನು ಯಾಕೆ? ಅಲ್ಲ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವರು. ವನಜಾಕ್ಷಿ? ಹಾ. ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರಗ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ಹಾ ರಣಧೀರ ಪಿಕ್ಚರಾಗೆ ಹಾ ಹಾ ಆ ವಾರ್ಡ್ ಐತಲ್ಲ, ಹಾ ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಿಡಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಹಾ ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29ಕ್ಕೆ ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗೆ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ಇಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ ಹಲೋ, ಏಳ್ ಜಾನು. ನಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಅಲ್ಲ. ನೀನು ಫೋಟೋದಲ್ಲಿ ಅಷ್ಟು ದಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಡ್ರಿ, ನೀನ್ ಎಷ್ಟು ದಪ್ಪ ಇರ್ಬೇಕು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ದು ಅದ್ರಾಗೆ? ಇಲ್ಲ ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ. ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ, ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗೆ ನಿದ್ದೆನೇ ಬಂದಿಲ್ಲ. ನಿದ್ದೆನೇ ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ ಒಂದ್ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾರೆ ಸ್ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲಪ್ಪ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್. 1 2 ಅಲ್ಲ 4. ಹ್ಮ್. ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ? ಹ್ಮ್. ಯಾಕಕ್ಕ ನಿಮ್ಗೆ ನಾನು ಇನ್ನೇನ ಫೋನ್ ಮಾಡುವಂತಿದ್ನ? ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ, ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ, ಹೇಳ್ ಜಾನು. ಜಾನ್ ಅಮ್ಮ, ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕೆಟ್ ಅಂದ್ರೆ ಆದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಇದೆಂತದ್ದು, ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಮಗನೆ.
ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನೇ ಅಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನೇ ಅಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೇ, ಆಹಾ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣ ಲಲ್ಲಿ ಬೋಸ್ಬಿಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡ್ ಹೋಗ್ಬಿಡ. ನಾವು ನಮ್ಮ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ ಎರಡು ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನೋ? ಗೊಜ್ಗ ಗೊಜ್ಜಗ್ ನನ್ ಮಗನೇ, ಗೊಜ್ಜಗ್ ನನ್ ಮಗನೇ. ಮುಂದೆ ನಿಮ್ಮ ಅವ್ನ್ ನಿನ್ ತಾಯಿ ನಿಂದೇನ್ ನನ್ಗೆ ಇವತ್ತ ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಅಷ್ಟೊತ್ತಿಗೆ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾತ್ರೂಮ್ ಮುಂದೆ, ನಿಮ್ ಬಾತ್ರೂಮ್ ಮುಂದೆ, ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನೋ? ಬಿಟ್ಟಿಲ್ಲ ಕುಡಿದು ಬಿದ್ದಿದ್ದಲ್ಲೇ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ, ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ ನಿನ್ ಮಕ ನೋಡು. ಮುಚ್ಚಲೆ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ, ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು, ಇಷ್ಟಲ್ಲೇ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಫಸ್ಟು ನೀನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ. ಮುಂದೆ ಗೊಜ್ಜಗ 8 ಜನ ಎಸಿತಾನಂತೆ. ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತವಾಗಿ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮ ನಾಳೆ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮ ತಿರ್ಗೋದ್ ನಾಯಿ ತಿರ್ಗದಂಗ್ ಕೊಟ್ಟಾರ ಅರ್ಧ ಬರ್ದಾಗ ದುಡ್ಡು ಕೊಟ್ಟೋಗ ನಿನ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗೆ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ ಅಗ್ಲಿಸ್ಬಿಟ್ಟಿನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಅನ್ನ ತಿನ್ನ ಮಾತಾಡೆ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಪ್ ಮುಸ್ಕೊಳಲ್ಲ. ಇವತ್ತು ನಾನು ಯೋಲ್ ತಿಂದಂಗೆ ಕಳ್ಳ ಕಾಳು ಕಡ್ಡಿ ಇವತ್ತೇನ್ ಮಾಡೋರೆಲ್ಲ. ನಿಮ್ಮ ಅಮ್ಮನ್ ಲಂಗಡ ಮುಂದೆ ಲೋಪರ್ ಈ ಮುಂದೆ ಗೊಜ್ಜು ಮುಂದೆ ನಿಮ್ಮಮ್ಮ ಕಿತ್ತೋದ್ ಮುಂದೆ. ಗೊಜ್ಗ ಇವತ್ ನೀನ್ ಕಾಲ್ ತಿಂದ್ರೆ ನಾನು ಯೋಲ್ ತಿಂದಂಗೆ. ಏನಣ್ಣ ನಾಯಿ ಎಷ್ಟೊಂದು ಬಗ್ಳುತ್ತಾ ಇದ್ದೇವಿ ಸರ್? ಅಯ್ಯೋ ನಾಯಿ ಬೋರಿದೆ, ಸೊಳ್ಳೆ ಬೇರೆ ಇಲ್ಲಿ ಕಡೆಗೆ. ಏನ್ ಮಾಡೋಣ ಮನೆ ಸಿಗುದು. ಯಾರು ನೀವು? ಯಾರು ಹೇಳಿ ಸ್ವಾಮಿ ನೀವು? ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ಕಾರ ಸ್ವಾಮಿ. ಇಲ್ಲ ನಾನು ಸಾರ್ ಅಲ್ಲ ಮೇಡಮ್. ನಾನ್ ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ. ನಾನ್ ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಮನಸ್ಸಲ್ಲಿ ಇರತಕ್ಕಂತ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿತು ಅಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ BP ಇರ್ಲಿ ಕಮ್ಮಿ ಆಗುತ್ತೆ ಸರ್. ದೇವ್ರು ನಿಮ್ಗೆ ಆಯುರಾರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನೋ ದೇವ್ರು ನಿಮ್ಮಂತರ ಆಶೀರ್ವಾದ ಅದೇನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಿಲ್ಲ. ಏನು ಲಕ್ಷಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾ ಇರೋದೇ ನೀವು. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೀಟ್ ಹೋಗಿ ಮನೆಗೆ, ಆಮೇಲೆ ಯಾವ್ದ್ರದ್ದು ಏನು ಇಲ್ಲ. ಏನ್ ಮಿಂಚಾ ಇದೀನೋ, ಏನ್ ಗುಡುಗ್ತಾ ಇದೀನೋ. ಗುಡುಗಿ ಮಿಂಚಕ್ ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟೈತೆ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ. ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಈಗ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದಕ್ಕೆ ಬೈಯೋದು ಅಷ್ಟೇ ಅಕ್ಕ. ನಾನು ಇನ್ನೇನ್ ಅದ್ರಾಗೇನು ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅವೆಲ್ಲ. ನಿಮ್ಮ ಅಡ್ರೆಸ್ ಸರ್, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್? ನಂದು BN ನರಸಿಂಹರಾಜು.
ಲೇಟ್ ನರಸಿಂಹಪ್ಪ ಬಳ್ಳಾಪುರ ಹಾಂ ಸರ್. ಬೂರ್ನಹಳ್ಳಿ ಪೋಸ್ಟ್ ಬರ್ಕೊಂಡ್ರೆ ಬರ್ಕೊಂಡಿದ್ದೀನಿ ಹೇಳಿ ಸರ್. ಬೂರ್ನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದಾ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮಗೆ ನಾನು ಎಲ್ಲಿ ಬಂದರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಇದು ಎಲ್ಲನ ಫೋನ್ ಮಾಡಿ ನಾ ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ, ಅಬ್ಜೆಕ್ಷನ್ ಇಲ್ಲ. ಆ ಥರದ್ದು ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ? ಇನ್ನೇನು ಸರ್ ಆರಾಮಾಗಿದ್ದೀರಾ? ಆರಾಮ ಇನ್ನೇನು, ಮೂಗಿದ್ದು ತಗ ನೆಗಡಿ ತಪ್ಪಲ್ಲ, ಮೂಗು ನೆಗಡಿ ಮೂಲಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರೆ ಅದು ಅವ್ರದ್ದು ಎಷ್ಟೇ ಆಯ್ತು ಅನ್ನೋದು ಋಣ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತಿ, ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು. ಆಯ್ತಕ್ಕ, ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ. ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿದ್ದು. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದು. ನಮ್ಮ ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದ್ದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದ್ದೀನಿ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆಗೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ, ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ಒಂದ್ 2 ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಿ ಅಕ್ಕ. ಅದೇ ನಮ್ಮ ಮನೇಲೆ ಬಂದು ಒಂದ್ 2 ದಿವಸ ಇದ್ವು ಆರಾಮಾಗಿ. ಇದೆಲ್ಲ ಫೈನಲ್ಗೆ ಹೊಡಿಯ ಗೂಟ ಕಡಿಕಣಂಗೆ ಆಗುತ್ತಲ್ಲ ನನಗೆ. ಮಾತ್ರೆಗಳು 100 ಖಾಲಿ ಆದ್ವೇನೋ. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನು ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಗೊಂಡೋದು ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು. ಅದೇ ಜಾಗಕ್ಕೆ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡಿಲ್ಲ ಸರ್. ಏನು ಫೋನ್ ಮಾಡಿದ್ರು ಒಬ್ಬರನ್ನ ಕಂಡಿರೋದು ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕರೆ, ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ, ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಫ್ ನನಗೆ ಆಲೇ ನಾ 3 ಸಲ ಮೆಟ್ನಾಗ ಹೊಡೆದಂಗ ಆತಕ್ಕ. ಯಾವಾಗ ಗಂಡ ತೀರೋಗ್ಯವ್ರೆ ಅಂದ್ರು ಇದನ್ನ ಕೇಳಿ ಒಂದು ಅರ್ಬೋಳೆ 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ ಸರ್, 1 ನಿಮಿಷ. ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಏನಕ್ಕೆ ಮಾಡ್ತಾರಪ್ಪ ನಿಮಗೆ? ಎಲ್ಲಿದೆಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡರ್ವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬಿಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕಳೆ?
ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾತ್ವೆ ಅಲ್ಲಿಗೆ ಹೋಗುವಂತಾರವೋ ನಮ್ಮ ಮನೆಗೆ ಕೇಳಿ ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆ ಹಾಕ್ತಾರ ಈ ಸೊಳ್ಳೆ ಕಡಿಗಿಡಕ್ಕಲ್ಲ ನೀ ಕಾಲಿಗೆ ಬಿಡ್ತೀನಿ ಎಲ್ಲಾನು ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಏನ್ ಮಾರಾಡ್ತಿ ಅಕ್ಕ, ತಲೆ ನೋವು ಬಂತು ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಯಾಗಾಚಾರನಪ್ಪ ಇದು ಪರಮಾತ್ಮ, ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ತೂತಾಗಿವಾಗ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಂತ ಎಲ್ಲ ಸುತ್ತ ಹಾಕಿದಾರಕ್ಕೋ ಮನೆಯಲ್ಲಿ ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಸರ್ ಹಂಗಾಯ್ತು ಅಂತ ನೀವ್ ಆತರ ಇದ್ರೆ ನಿಮ್ ಇದು ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ನಾಯಿಗೆ ಅನ್ನ ಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ನನ್ಗೆ. ಸ್ವಾಮಿ ಎಲ್ಲಿದ್ಯೋ ಸಿಕ್ಕಂಬೂರ್ ಚೌಡೇಶ್ವರಿ ಒಬ್ಬ ಆಯ್ತು. ಅಪ್ಪೋ ಎಲ್ಲಿದ್ಯೋ ಹೆಂಗು ಸೀರೆ ಟಂಕ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತನಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದೆ ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ, ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಗ್ಯಾಸ್ಟ್ರಿಕ್ ತಲೆನೋವು ಬಂತು ಅಮ್ಮಗೆ. ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ತಿನ್ಬಾರ್ದು ಏಳು ಇವತ್ತು ಏಳು ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಮಿಂಡ್ರಿ ಗುಟ್ಟಿದ ಮುಂದೆ ಅನ್ನ ತಿನ್ನ ಮಾತಾಡ. ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಸ್ ಮುಸ್ಕೊಳ್ಳಲ್ಲ. ಇವತ್ತು ನಾನು ಏಳು ತಿಂದಂಗೆ ಕಳ್ಳ ಕಾಳು ಕಡ್ಡಿ ಇವತ್ತು ಏನ್ ಮಾಡೋರೆಲ್ಲ. ನಿಮ್ಮ ಅಮ್ಮನ್ ಲಂಗಡ ಮುಂಡೆ ಬರ್ರು ಈ ಮುಂಡೆ ಗೊಜ್ಜು ಮುಂಡೆ ನಿಮ್ಮಮ್ಮ ಕಿತ್ತೋದ್ ಮುಂಡೆ. ಓ ಉಕ್ಸಿಕ್ಲೋ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗೆ? ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ. ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಅರ್ಧಂಗ್ ಆಗ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ₹1 ಊಟದಾಗ ಮಾಡ್ದಿಲ್ಲ ಎಲ್ಲೂ ಜನಗಳ್ದಾವ. ನೀ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ಕೊಂಡ್ ಹೋಗುವಂತಾರ ಜನ. ನಮ್ಮ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೋಗಿ ಕೇಳಕ್ ಹೋದ್ರಿ ಅವರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ಮನೆಗೆ ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ. ಕೊಟ್ಬಿಡಿದೆ. ನಿಮ್ಮ ಕೊಡ್ತೀಯ? ಇವತ್ತು ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮನೆ ನಿಂಗೆ? ಚುಡಾಯಿಸ್ತಾರೆ. ₹50 ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ಚುಡಾಯಿಸ್ತಾರೆ. ₹50 ₹50 ಹೋಗ್ಬಿಡ್ತಾರೆ. ₹50 ನಿಂಗೆ ಇಲ್ಲ
ನಿಮ್ಮ ಕೊಡಕ್ ಮುಂಡೆ ಕುಡುಕ್ ಮುಂಡೆ ಮೂರು ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಬಿಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾರ ಮಂದಿ ಕರ್ಕಂತ ನಿಮ್ಮ ಕಿತ್ತೋದ್ ಮುಂದೆ ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸ್ ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ ಕೊಡ್ತೀನಿ ಹಾ ಒಡವೆ ಕೊಟ್ಟೆ, ನರಸಿಂಹರಾಜು ಬಳ್ಳಾಪುರ. ಸರಿ ಮಾಡಕ್ಲ್ವಾ ಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಆ ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐಟಿ ಒಳಗಿದ್ದೇವ್ರೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನ್ಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಜ್ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗೆಲ್ಲ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಯ್ಕ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು. ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತ್ಕದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ದಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನ ಏಸ್ಗೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು, ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ.